ಮೊಸಳೆ ಯಾಕಾದರೂ ಮಹಾದೇವ? ದೇವಗಳ ದೇವ ಮಹಾದೇವ್ಗೆ ಯಾಕೆ ಮೊಸಳೆ ಆಗಬೇಕಾಯ್ತು? ಸರ್ವಶಕ್ತಿ ಮಹಾದೇವನಿಗೆ ಕೊನೆಗೂ ಯಾಕೆ ಆ ಪ್ರಾಣಿಯ ರೂಪ ತಗೋಬೇಕಾಯ್ತು? ಸೃಷ್ಟಿಯ ಸೃಜನ ಮಾಡುತ್ತಾ ಮತ್ತೆ ಸಂಗಾರಕ ಅವರಿಗೆ ಆದಿನೂ ಇಲ್ಲ ಮತ್ತೆ ಅಂತ್ಯ ಕೂಡ. ಭೋಲೆನಾಥ್, ಶಿವಶಂಕರ್, ಶಂಭು ಅಂತಹ ಅನೇಕ ಹೆಸರಿನ ಮಹಾದೇವ್ನ ಈ ಥರ ಏನಾಗಿತ್ತು? ಅವರಿಗೆ ಮೊಸಳೆಯ ರೂಪ ತಗೊಂಡು ನೀರಲ್ಲಿ ಹೋಗ್ಬೇಕಾಯ್ತು. ಮತ್ತೆ ಬನ್ನಿರಿ ಮತ್ತೆ ತಿಳಿದುಕೊಳ್ಳೋಣ ಈ ರೋಚಕ ಕಥೆಯ ಬಗ್ಗೆ. ಪೌರಾಣಿಕ ಕಥೆಯ ಅನುಸಾರ ದೇವರ ದೇವ ಮಹಾದೇವ್ ಪರ್ವತದ ಮೇಲೆ ತಪಸ್ಸೆಯಲ್ಲಿ ಲೀನನಿದ್ದರು. ಅವಾಗಲೇ ದೇವತೆಯ ಆಕಸ್ಮಿಕವಾಗಿ ಅವರ ಪ್ರಾರ್ಥನೆ ಮಾಡುತ್ತಿದ್ದರು. ದೇವತಾ ಗಣ ಮಾತೆ ಪಾರ್ವತಿ ಅನುಶಂಸೆಗೆ ತಗೊಂಡು ಅವರ ಪ್ರಾರ್ಥನೆ ಮಾಡುತ್ತಿದ್ದರು. ಮಹಾದೇವ್ ಅವರು ದೇವತೆಯ ಪ್ರಾರ್ಥನೆ ಸ್ವೀಕರಿಸಿದರು. ಆದರೆ ವಿಷಯದ ಗಂಭೀರತೆಗೆ ನೋಡುತ್ತಾ ಅವರು ಸ್ವತಃ ಇದರ ಉಪಾಯ ಹುಡುಕುತ್ತಾ ಇದ್ದರು. ಮತ್ತೆ ಏನಿತ್ತು ಆ ಕಥೆ? ಯಾವುದರಗೋಸ್ಕರ ದೇವತಾ ಗಣ ಮಹಾದೇವರಿಂದ ಪ್ರಾರ್ಥನೆ ಮಾಡಿದರು? ಮತ್ತೆ ಕಥೆಯ ಅನುಸಾರ ಮಾತೆ ಪಾರ್ವತಿ ಮಹಾದೇವ್ನಿಂದ ಮದುವೆ ಮಾಡಿಕೊಳ್ಳುವ ಮನಸ್ಸು ಮಾಡಿದಳು. ಅವಳು ಎಲ್ಲವೂ ತ್ಯಾಗ ಮಾಡಿ ದೊಡ್ಡ ತಪಸ್ಸೆಯಲ್ಲಿ ತೊಡಗಿದ್ದಳು. ವರ್ಷಾನ್ಗಂಟೆ ತಪಸ್ಸೆಯಲ್ಲಿ ಮಗ್ನ ದೇವಿ ಪಾರ್ವತಿಯ ಈ ದೃಷ್ಟಿ ನೋಡಿಬಿಟ್ಟು ದೇವತೆಗಳು ಆಶ್ಚರ್ಯವಾದರು. ಮತ್ತೆ ಮಹಾದೇವ್ದಿಂದ ಅವರ ಆರಾಧನೆ ಪೂರ್ತಿ ಮಾಡುವ ಪ್ರಾರ್ಥನೆ ಮಾಡುತ್ತಿದ್ದರು. ಮಹಾದೇವ್ ಅವರು ದೇವತೆಯರ ಪ್ರಾರ್ಥನೆ ಅಂತೂ ಸ್ವೀಕರಿಸಿದರು. ಆದರೆ ಇವಾಗ ಅವರ ಮುಂದ್ಗಡೆ ಒಂದು ಬಹಳ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿತ್ತು. ಅವರು ಮಾತೆ ಪಾರ್ವತಿಯ ಬಗ್ಗೆ ಹೇಗೆ ಪತ್ತೆ ಹಚ್ಚಬೇಕಂತ ಭಗವಾನ್ ಸ್ವತಃ ಯಾವ ಪ್ರಕಾರದಿಂದ ಮಾತೆ ಪಾರ್ವತಿಯ ಮುಂದೆ ಹೋಗ್ತಾರೆ, ಹೀಗೆ ಮಾಡಿದ ಮೇಲೆ ಮಾತೆ ಪಾರ್ವತಿ ಕೋಪ ಕೂಡ ಆಗಬಹುದೆಂದು ಅವರು ಅದೇ ನೆನಪಲ್ಲಿ ಇದ್ದಿದ್ದರು. ಅವಾಗಲೇ ಅವರಿಗೆ ಒಂದು ಉಪಾಯ ಯೋಚಿಸಿದ್ದರು. ಮಹಾದೇವ್ ಅವರು ಸಪ್ತ ಋಷಿಗಳಿಗೆ ಮಾತೆ ಪಾರ್ವತಿಯ ಪರೀಕ್ಷೆ ತಗೊಳ್ಳೋದಕ್ಕೆ ಕಳಿಸಿದರು. ಸಪ್ತ ಋಷಿ ಅವರು ಮಹಾದೇವರಿಂದ ಮದುವೆ ಮಾಡಿಕೊಳ್ಳೋದಕ್ಕೆ ಅವರು ತಗೊಂಡಿರೋ ನಿರ್ಧಾರ ಬಗ್ಗೆ ಪಾರ್ವತಿಯಿಂದ ಕೇಳಿದರು. ಆದರೂ ಕೂಡ ಪಾರ್ವತಿಯವರು ಮಹಾದೇವ್ ಅವರ ಗುಣಗಾನ ಮಾಡೋದು ನಿಲ್ಲಿಸ್ತಾನೇ ಇರಲಿಲ್ಲ. ಅವರು ತಿಳಿಸಿದರು ಅವರು ಸರ್ವಗುಣ ಸಂಪನ್ನ ಹಾಗೆ ಶಕ್ತಿಮಾನಿದ್ದಾರೆ ಅಂತ. ಅವರಲ್ಲಿಯೇ ಎಲ್ಲ ಸೃಷ್ಟಿ ಸೇರಿದಿತ್ತು. ಮತ್ತೆ ಸಪ್ತ ಋಷಿಗಳು ಮಹಾದೇವ್ ಅವರ ಅನೇಕ ಚರ್ಚೆಗಳು ಹೇಳಿದರು. ಆದರೆ ದೇವಿ ಪಾರ್ವತಿ ಏನೂ ಉತ್ತರ ಕೊಡಲಿಲ್ಲ. ಮತ್ತೆ ತನ್ನ ನಿರ್ಧಾರದ ಮೇಲೆ ಇರುವುದಕ್ಕೆ ಅವರು ತಿಳಿಸಿದರು. ಮಹಾದೇವ್ ಅವರಿಗೆ ಬಿಟ್ಟು ಬೇರೆ ಯಾರ ಜೊತೆನೂ ವಿವಾಹ ಮಾಡೋದು ಅವರಿಗೆ ಇಷ್ಟ ಇರಲಿಲ್ಲ. ಅದರ ಕಾರಣ ಸಪ್ತ ಋಷಿ ಅಲ್ಲಿಂದ ವಾಪಸ್ ಬಂದರು. ಮತ್ತೆ ಎಲ್ಲ ಕತೆ ಮಹಾದೇವರಿಗೆ ತಿಳಿಸಿದರು. ಅದರ ನಂತರ ಅವರು ಸ್ವತಃನೇ ಪಾರ್ವತಿಯವರ ಪರೀಕ್ಷೆ ತಗೊಳ್ಳಕ್ಕೆ ಹೋದರು. ಹಾಗೇನೂ ನಮ್ಮೆಲ್ಲರಿಗೆ ಗೊತ್ತಿದೆ, ಮದುವೆಯ ಮುಂಚೆ ಯಾವುದೇ ವರ ತನ್ನ ವರದಾಗಿನಿಗೆ ತಗೊಂಡು ಎಲ್ಲ ಸಂದೇಹಗಳಿಗೆ ದೂರ ಮಾಡಬೇಕು ಅನ್ಕೊತಾರೆ. ಇದರಲ್ಲಿ ಮಹಾದೇವ್ ಅವರು ಕೂಡ ಯಾವ ಅಪವಾದ ಮಾಡಿಲ್ಲ. ಇಂಥದ್ರಲ್ಲಿ ಅವರು ಸ್ವಯಂ ಪಾರ್ವತಿಗೆ ಪರೀಕ್ಷೆ ತಗೊಳ್ಳುವ ಯೋಜನೆ ಮಾಡಿದರು. ಮತ್ತೆ ಅದಕ್ಕೆ ಸಾವು ರೂಪ ಕೊಡೋಕ್ಕೆ ಹೋಗಿಬಿಟ್ಟರು. ಆ ಕಡೆ ಮಾತೆ ಪಾರ್ವತಿ ಒಂದು ನದಿಯ ದಡೆಯಲ್ಲಿ ಒಂದು ಶಾಂತ ವಾತಾವರಣದಲ್ಲಿ ತನ್ನ ತಪಸ್ಸೆಯಲ್ಲಿ ಮಗ್ನವಾಗಿದ್ದಳು. ಅವಾಗಲೇ ನದಿಯ ದಡೆಯಲ್ಲಿ ಒಂದು ಹುಡುಗನಿಗೆ ಮೊಸಳೆ ಹಿಡಿದಿತ್ತು. ತನ್ನ ಪ್ರಾಣಕ್ಕೆ ಅಪಾಯದಲ್ಲಿ ನೋಡ್ಬಿಟ್ಟು ಬಾಲಕ ಕಿರ್ಚ್ತಾ ಇದ್ದ. ಮೊಸಳೆ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಮೊಸಳೆ ತನ್ನ ಪ್ರಾಣಕ್ಕೆ ಅಪಾಯದಲ್ಲಿ ನೋಡ್ಕೊಂಡು ಬಾಲಕ್ ಕಿರ್ಚುತ್ತಾ ಸಹಾಯ ಕೇಳುತ್ತಿದ್ದ. ಪಾರ್ವತಿಯವರು ಬಾಲಕ್ನ ಕಿರ್ಚೋ ಶಬ್ದ ಕೇಳಿ ಮತ್ತೆ ಅವರಿಂದ ತಡ್ಕೊಳ್ಳಕ್ಕೆ ಆಗಲಿಲ್ಲ. ಮತ್ತೆ ಅವರು ತಪಸ್ಸೆ ಬಿಟ್ಬಿಟ್ಟು ಅವನಿಗೆ ಕಾಪಾಡಲು ನದಿಯ ದಡೆಯಲ್ಲಿ ತಲುಪಿದ್ದರು. ಅಲ್ಲಿ ಅವರು ನೋಡಿದರು ಒಂದು ಮೊಸಳೆ ಒಬ್ಬ ಬಾಲಕನಿಗೆ ಹಿಡಿದುಕೊಂಡು ಮತ್ತೆ ಅದು ಅವನಿಗೆ ನದಿ ಒಳಗಡೆ ಎಳೆದುಕೊಂಡು ಒಳಗೆ ಒಯ್ಯುವುದು ಪ್ರಯತ್ನ ಮಾಡುತ್ತಿತ್ತು. ಬಾಲಕ್ ದೇವಿಗೆ ನೋಡ್ಬಿಟ್ಟು ಅವರನ್ನ ತನ್ನ ಪ್ರಾಣ ಕಾಪಾಡಲು ವಿನಂತಿಸುತ್ತಿದ್ದ.
ಹೇ ಮಾತೆ, ನನ್ನ ಪ್ರಾಣಕ್ಕೆ ಅಪಾಯವಿದೆ. ಒಂದು ವೇಳೆ ನೀವು ಅನ್ಕೊಂಡರೆ ನನ್ನ ಪ್ರಾಣ ಕಾಪಾಡಬಹುದು. ಹಾಗೇನು ನನಗೆ ಅಮ್ಮನೂ ಇಲ್ಲ, ಮತ್ತೆ ಅಪ್ಪನೂ, ಮತ್ತೆ ಯಾವ ಗೆಳೆಯರೂ. ಇವಾಗ ನೀವೇ ನನ್ನ ಸಹಾಯ ಮಾಡಿರಿ, ನನಗೆ ಕಾಪಾಡಿ ಮಾತೆ. ದೇವಿ ಪಾರ್ವತಿಯಿಂದ ತಡ್ಕೊಳ್ಳಕ್ಕೆ ಆಗಲಿಲ್ಲ. ಮತ್ತೆ ಅವರು ಮೊಸಳೆಯಿಂದ ಹೇಳಿದರು, ಏ ಮೊಸಳೆ, ಈ ನಿರ್ದೋಷ ಬಾಲಕನಿಗೆ ಬಿಟ್ಟು ಬಿಡಿ. ದಿನದ ಇಂತಹ ಮಧ್ಯಾಹ್ನದಲ್ಲಿ ಯಾರನ್ನೂ ನನಗೆ ಸಿಗ್ತಾರೋ ಅವರಿಗೆ ನನ್ನ ಆಹಾರ ಅನ್ಕೊಂಡು ಸ್ವೀಕಾರ ಮಾಡುವುದೇ ನನ್ನ ನಿಯಮವಿದೆ. ಬ್ರಹ್ಮದೇವರು ದಿನದ ಮಧ್ಯಾಹ್ನದಲ್ಲಿ ಈ ಬಾಲಕನಿಗೆ ಕಳಿಸಿದ್ದಾರೆ. ಕೊನೆಗೂ ನಾನು ನನ್ನ ಆಹಾರ ಯಾಕೆ ಬಿಡಬೇಕು? ಪಾರ್ವತಿ ಅವರು ಮೊಸಳೆಯಿಂದ ವಿನಂತಿ ಮಾಡುತ್ತಾ ಹೇಳಿದರು, ನೀವು ಅದಕ್ಕೆ ಬಿಟ್ಟು ಬಿಡಿ ಅಂತ. ಬದಲಾಗಿ ನಿಮಗೆ ಏನು ಬೇಕಾಗಿದೆಯೋ ಅದು ನನ್ನಿಂದ ಕೇಳಬಹುದು. ಅದರ ನಂತರ ಮೊಸಳೆ ತಿಳಿಸಿತ್ತು, ಒಂದು ಷರತ್ತಿನ ಮೇಲೆ ಇವನಿಗೆ ಬಿಡಬಹುದು. ನೀವು ತಪಸ್ಸೆ ಮಾಡಿ ಮಹಾದೇವನಿಂದ ಏನು ವರದಾನ ಪ್ರಾಪ್ತಿ ಮಾಡಿದ್ದೀರೋ, ಒಂದು ವೇಳೆ ಆ ತಪಸ್ಸೆಯ ಫಲ ನೀವು ನನಗೆ ಕೊಟ್ಟು ಬಿಟ್ಟರೆ ನಾನು ಇವನಿಗೆ ಬಿಟ್ಟು ಬಿಡ್ತೀನಿ. ಪಾರ್ವತಿಯವರು ತಯಾರಾದರು. ಮತ್ತೆ ಅವರು ತಿಳಿಸಿದರು, ನಾನು ನನ್ನ ತಪಸ್ಸೆಯ ಫಲ ನಿನಗೆ ಕೊಡುವುದಕ್ಕೆ ತಯಾರಿದ್ದೀನಿ, ಆದರೆ ನೀವು ಆ ಬಾಲಕನಿಗೆ ಬೇಗನೆ ಬಿಡಬೇಕಾಗುತ್ತೆ. ಮೊಸಳೆಯು ದೇವಿಗೆ ತಿಳಿಸುತ್ತಾ ಹೇಳಿದರು, ವಿಚಾರ ಮಾಡ್ಕೊಳ್ಳಿ ದೇವಿ ಅವರೇ, ಅವಸರ ಮಾಡಿಬಿಟ್ಟು ಯಾವುದು ವಚನ ಮಾಡಬೇಡಿ. ಯಾಕಂದರೆ ನೀವು 1000 ವರ್ಷದವರೆಗೆ ಯಾವ ಪ್ರಕಾರ ತಪಸ್ಸು ಮಾಡಿದ್ದೀರೋ ಅದು ದೇವತೆಯವರಿಗೆ ಕೂಡ ಅಸಂಭವವಿದೆ. ಅದರ ಎಲ್ಲ ಫಲ ಈ ಬಾಲಕನಿಗೋಸ್ಕರ ಕಳೆದುಕೋಬೇಡಿ. ಮತ್ತೆ ಪಾರ್ವತಿ ಅವರು ತಿಳಿಸಿದ್ದರು, ನಾನು ನಿರ್ಧಾರ ಮಾಡ್ತೀನಿ, ನನ್ನ ಮಾತು ನಿಜವಿದೆ. ನಾನು ನಿನಗೆ ನನ್ನ ತಪಸ್ಸೆಯ ಫಲ ಕೊಡ್ತೀನಿ, ನೀವು ಅವನಿಗೆ ಮುಕ್ತ ಮಾಡಿಬಿಡಿ. ಮೊಸಳೆ ಪಾರ್ವತಿಯಿಂದ ನಿರ್ಧಾರ ಮಾಡಿರೋ ವಚನ ತಗೊಂಡಿದ್ದಳು. ಮತ್ತೆ ಪಾರ್ವತಿ ಅವರು ಹಾಗೇನೆ ತನ್ನ ತಪಸ್ಸೆಯ ಫಲದಾನ ಮಾಡಿದರು. ಮತ್ತೆ ಮೊಸಳೆಯ ಶರೀರ ಬಿಸಿಲಿನಿಂದ ಮಿಂಚುತ್ತಿತ್ತು. ಮತ್ತೆ ಮೊಸಳೆ ಹೇಳಿತ್ತು, ನೋಡಿರಿ, ತಪಸ್ಸೆಯ ಪ್ರಭಾವದಿಂದ ಎಷ್ಟು ಊರ್ಜಿತವಾಗಿದ್ದೀನಿ. ನನ್ನ ಶರೀರದ ಮಿಂಚಿನಿಂದ ಸರಳವಾಗಿ ಕಾಣಿಸ್ತಾ ಇದ್ದಿರಬಹುದು. ನಿಮ್ಮ ಜೀವನ ಪೂರ್ತಿಯ ಪುಂಜಿ ಒಂದು ಬಾಲಕನಿಗಾಗಿ ವ್ಯರ್ಥ ಮಾಡಿಕೊಂಡಿದ್ದೀರಾ. ಒಂದ್ ವೇಳೆ ನೀವು ಅನ್ಕೊಂಡ್ರೆ ನಿಮ್ಮ ತಪ್ಪು ಸುಧಾರಿಸಿಕೊಳ್ಳೋಕೆ ಒಂದು ಅವಕಾಶ ನಾನು ನಿಮಗೆ ಇವಾಗಲೂ ಕೊಡಬಹುದು. ಇದರ ಉತ್ತರದಲ್ಲಿ ಪಾರ್ವತಿ ಅವರು ತಿಳಿಸಿದರು, ತಪಸ್ಸೆ ಅಂತೂ ನಾನು ಮತ್ತೊಮ್ಮೆ ಕೂಡ ಮಾಡಬಹುದು, ಆದರೆ ಇವಾಗ ನೀನು ಈ ಬಾಲಕನಿಗೆ ನುಂಗು ಬಿಟ್ರೆ ಏನು ಅವನ ಜೀವನ ವಾಪಸ್ ಬರಬಹುದಾ? ಅದಕ್ಕೆ ಮೊಸಳೆ ಕೂಡ ಏನೂ ಉತ್ತರ ಕೊಡಲಿಲ್ಲ. ಅದು ಆ ಕಡೆ ಈ ಕಡೆ ನೋಡುತ್ತಾ ಇದ್ದಿತ್ತು. ಅದೇ ಸಮಯ ನೋಡುತ್ತಾನೆ ಆ ಬಾಲಕ್ ಮತ್ತು ಮೊಸಳೆ ಕಣ್ಮರೆ ಆಗಿದ್ದರು. ಪಾರ್ವತಿಯವರು ಅದರ ಮೇಲೆ ಆಶ್ಚರ್ಯವಾದರು, ಈ ಥರ ಹೇಗಾಗುತ್ತೆ ಅಂತ. ಇಬ್ಬರು ಪರಸ್ಪರವಾಗಿ ಅಕಸ್ಮಿತವಾಗಿ ಕಣ್ಮರೆ ಆಗಿದ್ದರು. ಆದರೆ ಪಾರ್ವತಿಯವರು ಇದರ ಮೇಲೆ ಹೆಚ್ಚು ಗಮನ ಕೊಡಲಿಲ್ಲ. ಮತ್ತೆ ಅವರು ಈ ಮಾತಿನ ಮೇಲೆ ವಿಚಾರ ಮಾಡುತ್ತಿದ್ದರು. ಅವರು ತನ್ನ ತಪಸ್ಸೆಯಲ್ಲಿ ಫಲ ಅಂತೂ ದಾನ ಮಾಡಿದ್ದಾರೆ, ಇವಾಗ ಮತ್ತೊಮ್ಮೆ ಪ್ರಾರ್ಥನೆ ಹೇಗೆ ಮಾಡೋಕ್ಕಾಗುತ್ತೆ? ಮತ್ತೆ ಅದಕ್ಕಾಗಿ ಅವರು ಮತ್ತೊಮ್ಮೆ ತಪಸ್ಸೆ ಮಾಡುವ ಸಂಕಲ್ಪ ತಗೊಂಡಿದ್ದರು. ಅವರು ತಪಸ್ಸೆ ಮಾಡೋದಕ್ಕೆ ತಯಾರಿ ಮಾಡುತ್ತಿದ್ದರು. ಮತ್ತೆ ಅಕಸ್ಮಿತ ಮಹಾದೇವ್ ಅವರ ಮುಂದೆ ಪ್ರಕಟವಾದರು. ಮತ್ತೆ ಅವರು ತಿಳಿಸ್ತಾ ಇದ್ದರು, ಹೇ ದೇವಿ, ಕೊನೆಗೂ ಇವಾಗ ಯಾಕೆ ತಪಸ್ಸೆ ಮಾಡ್ತಾ ಇದ್ದೀರಾ? ಪಾರ್ವತಿ ಅವರು ತಿಳಿಸಿದರು, ಹೇ ಪ್ರಭು, ನಿಮಗೆ ನನ್ನ ಸ್ವಾಮಿಯ ರೂಪದಲ್ಲಿ ನೋಡೋದಕ್ಕೆ ನಾನು ಸಂಕಲ್ಪ ತಗೊಂಡಿದ್ದೀನಿ. ಆದರೆ ನಾನು ನನ್ನ ತಪಸ್ಸೆಗೆ ಫಲದಾನ ಮಾಡಿ ಇಂಥದ್ರಲ್ಲಿ ಮತ್ತೊಮ್ಮೆ ಹಾಗೇನೆ ದೊಡ್ಡ ತಪಸ್ಸೆ ಮಾಡಿಬಿಟ್ಟು ನಿಮಗೆ ಪ್ರಸನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ಉತ್ತರ ಕೊಡುತ್ತಾ ಮಹಾದೇವ್ ಅವರು ತಿಳಿಸಿದ್ದರು, ಹೇ ಪಾರ್ವತಿ, ಇವಾಗಲೇ ನೀವು ಯಾವ ಮೊಸಳೆಗೆ ನಿಮ್ಮ ತಪಸ್ಸೆಯ ಫಲ ಕೊಟ್ಟಿದ್ದೀರಾ ಮತ್ತೆ ಯಾವ ಬಾಲಕನ ಪ್ರಾಣ ಕಾಪಾಡಿದ್ದೀರೋ ಆ ಎರಡೂ ರೂಪದಲ್ಲಿ ನಾನೇ ಇದ್ದಿದ್ದೆ. ಅನೇಕ ರೂಪಗಳಲ್ಲಿ ಕಾಣಿಸ್ತಿರೋ ನಾನು ಒಬ್ಬನೇ ಇದ್ದೀನಿ. ನಾನು ಅನೇಕ ಶರೀರಗಳಿಗೆ ಎಲ್ಲ ಪ್ರಾಣಿಗಳಲ್ಲಿ ನನ್ನ ರೂಪವಿರುತ್ತೆ. ಅದು ನನ್ನದೇ ಲೀಲೆ ಇದ್ದಿತ್ತು. ನಾನಿದು ನೋಡಬೇಕು ಅನ್ಕೊಂಡಿದ್ದೆ. ನಾನು ನಿನಗೆ ಪರೀಕ್ಷಿಸಿದ್ದೀನಿ, ನೀನು ತಪಸ್ಸೆ ಮಾಡಿರೋ ಫಲ ಆ ಪ್ರಾಣಿಗೆ ಕೊಡ್ತೀಯೋ ಇಲ್ವೋ ಅಂತ. ಹೇ ಪ್ರಭು, ಏನು ನಾನು ನಿಮ್ಮ ಪರೀಕ್ಷೆಯಲ್ಲಿ ಸಫಲವಾಗಿದ್ದೀನ? ಹೇ ದೇವಿ,
ನೀವು ಪ್ರಾಣಿಗಳ ಸುಖ ದುಃಖ ತಿಳ್ಕೊಂತೀರಾ. ನಿಮ್ಮಲ್ಲಿ ದಯೆ ಇದೆ, ಕರುಣೆ ಇದೆ. ಇವಾಗ ನಿಮಗೆ ಇನ್ನೂ ತಪಸ್ಸೆ ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವು ನಿಮ್ಮ ತಪಸ್ಸೆಯ ಫಲ ನನಗೆ ಕೊಟ್ಟಿದ್ದೀರಾ. ಇದು ಕೇಳ್ಬಿಟ್ಟು ಮಾತೆ ಪಾರ್ವತಿ ಬಹಳ ಪ್ರಸನ್ನವಾದಳು. ಮತ್ತೆ ನೋಡಿದ್ದೀರಾ ನೀವು, ಯಾಕಾದರೂ ಮೊಸಳೆ ಮಹಾದೇವ. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.